ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ನಾನಿಲ್ಲಿ ನೋಡಿ ಸರ್ಕಸ್ ಮಾಡಿಕೊಂಡು ಎಲ್ಲಿಗೆ ಹೋಗೋದು ಗೊತ್ತುಂಟ, ಇಲ್ಲಿ ನಮ್ಮ ಪಕ್ಕದ ಮನೆಯವರದ್ದು ಈ ಗದ್ದೆ ಹಾಗೆಲ್ಲ ಉಂಟಲ್ವಾ, ನಾವು ತೋಟಕ್ಕೆಲ್ಲ ಹೋಗ್ತೇವೆ. ಹಾಗೆ ನಮ್ಮ ಮನೆಯಿಂದ ಸ್ವಲ್ಪ ಆಚೆಂದು ಸಣ್ಣ ಬಾವಿ ಉಂಟು. ಆ ಬಾವಿಯಲ್ಲಿ ನೀರಾಗಿ ಈ ಗದ್ದೆಡಿ ನೀರಾಗಿರ್ತದೆ. ಹಾಗೆ ನೀರಾದರೆ ಗಮಿಯಲ್ಲಿ ತುಂಬ ನೀರಾಗಿರಬಹುದು ಅಂತ ಒಂದು ಊಹೆ. ಹಾಗೆ ಈಗ ಅಲ್ಲಿ ಹೋಗಿ ನೋಡುದು ನೀರುಂಟಾ ಇಲ್ವಾ ಅಂತ. ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಸಹ ಇದ್ದಾಳೆ ಒಟ್ಟಿಗೆ. ಪೂರ್ತಿ ನೀರಾಗಿದೆ. ಇನ್ನೊಂದು ಸ್ವಲ್ಪ ಮಳೆ ಬಂದು ನೀರಿನ ಕೊರತೆ ಜಾಸ್ತಿ ಆದ ಕೂಡಲೇ ಈ ಗದ್ದೆಯಲ್ಲೆಲ್ಲ ನೀರು ಬರ್ತದೆ. ಹಾಗೆ ಇಲ್ಲಿಂದ ಅಲ್ಲೆಲ್ಲ ನೀರು ಹೋಗ್ತಾ ಇರುವ ಸೌಂಡ್ ಎಲ್ಲ ಕೇಳ್ತದೆ. ನೋಡುವ, ಇವತ್ತು ಪೂರ್ತಿ ದಿನದಲ್ಲಿ ಮಳೆ ಬರ್ತಾ ಇದ್ದರೆ ಇಲ್ಲಿ ನೀರಾಗ್ಬೋದು. ನಾನು ಬೆಳಿಗ್ಗೆ ಏಳುವಾಗ ಸುಮಾರು ಕತ್ತಲೆ ಆಗಿತ್ತು, ನೋಡಲಿಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ಹಾಗೆ ಈಗ ಗಮಿಗೆ ಹೋಗುದಂತ ಅಂದುಕೊಂಡು ಬಂದ್ಲು ಮಲ್ಲಿ. ನಾನು ಮಧ್ಯಾಹ್ನ ಜೋರು ಮಳೆ ಬರುವಾಗ ಹೋಗುವ ಅಂತ ಹಾಗೆ ಕಾಯ್ತಾ ಇದ್ದೇವೆ. ಒಂದು ವೇಳೆ ಮಳೆ ಬರಲಿಲ್ಲ ಅಂತ ಹೇಳಿದ್ರು ಮಧ್ಯಾಹ್ನವೇ ಹೋಗ್ತೇವೆ. ನೋಡಿ, ನೀರೆಲ್ಲ ಬೀಳ್ತಾ ಉಂಟು ಮೇಲಿಂದ. ಇದು ನಿಮಗೆ ನೆನಪಿರ್ಬೋದು ಜಾಗ, ಮಾಣಿಕ್ಯ ಹಣ್ಣು ತುಂಬ ಆಗಿತ್ತು ಬೇಸಿಗೆಗಾಲದಲ್ಲಿ, ನೆನಪಿರ್ಬೋದು ನನ್ನ ಸಬ್ಸ್ಕ್ರೈಬರ್ಸಿಗೆ, ಹಾಗೆ ನನ್ನ ವಿಡಿಯೋವನ್ನು ಯಾವತ್ತು ಫಾಲೋ ಮಾಡುವವರಿಗೆ. ನಾವೀಗ ತೋಟಕ್ಕೆ ಹೋಗ್ತಾ ಇದ್ದೇವೆ. ಛತ್ರಿ ಉಂಟಾ? ಒಂದು ಛತ್ರಿ ಉಂಟು, ಹಾಂ ಸಾಕು. ಹಾಗೆ ನಾನು ಮಲ್ಲಿ ಅಮ್ಮ 3 ಜನ ಹೋಗ್ತಾ ಇದ್ದೇವೆ. ನೋಡುವ, ತೋಟದಲ್ಲಿ ಜಲಪಾತದ ಹಾಗೆ ತುಂಬ ನೀರು ಆಗಿದ ಎಂತ ಅಂತ ನೋಡಬೇಕು. ಮೊನ್ನೆಲ್ಲ ನೀರಿತ್ತು, ಆದರೂ ಕೂಡ ನಿನ್ನೆ ಆ ಮಳೆಗೆಲ್ಲ ಎಲ್ಲಿಯಾದರೂ ತುಂಬ ಜಾಸ್ತಿ ಆಗಿದ ಅಂತ ಒಂದು ಕುತೂಹಲದಲ್ಲಿ ಹೋಗುದು. ಒಂದು ಚಿಟ್ಟೆ ಹಾರ್ತಾ ಉಂಟಿಲ್ಲಿ, ಎಷ್ಟು ಚಂದ ಹೋಯ್ತದು. ಹಾಗೆ ಇಲ್ಲಿ ಒಂದು ಗಿಡ ಕಾಣ್ತಾ ಉಂಟಲ್ಲ ನಿಮಗೆ, ಇಂಥದ್ದೇ ಗಿಡ ಈಗ ಕೊಡಗಿನಲ್ಲಿ ಎಂಥದೋ ಒಂದು ಅವರ ದಾಟಿಯಲ್ಲಿ ಹಬ್ಬದ ಹಾಗೆ ಮಾಡಿ ತಿಂತಾರೆ. ಇದೇ ಗಿಡವಾ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ, ಆದರೆ ನನಗೆ ಸ್ವಲ್ಪ ಹೀಗೆ ಕಾಣ್ತದೆ, ಸ್ವಲ್ಪ ಈ ರೀತಿ ಕಡ್ಡಿಯ ಹಾಗೆ ಬಂದು. ಇದನ್ನು ಅನ್ನದೊಟ್ಟಿಗೆ ಬೇಯಿಸಿ ಆಗ ನೇರಳೆ ಕಲ್ಲರ್ ಆಗ್ತದೆ ಅನ್ನ ಎಲ್ಲ. ಅವರದ್ದೆಂಥದ್ದು ಆಟಿ ಹಬ್ಬ ಇದೇ ಇರಬೇಕು ಕಾಣ್ತದೆ ನನಗೆ, ನೋಡುವಾಗ ಹೀಗೆ ಕಾಣ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ಹೋದರೆ ನನ್ನ ದೊಡ್ಡಮ್ಮನ ಮನೆಗೆ ಹೋಗ್ತದೆ. ವಾವ್, ಉಪ್ಪಳಿಗ ಮರ ನೋಡಿ ಅಂತ ಎಷ್ಟು ಚಂದ ಕಾಣ್ತದೆ, ಎಷ್ಟು ವಿಸ್ತಾರವಾಗಿ ಉಂಟಲ್ವಾ. ಅಮ್ಮ ಹಲಸಿನಕಾಯಿ ತಕೊಂಡು ಹೋಗ್ಲಿಕ್ಕೆ ಅಂತ ಬಂದದ್ದು. ಅಂದರೆ ಹಸುವಿಗೆ ನಮ್ಮಲ್ಲಿ ಮಡ್ಡಿ ಇಡ್ತಾರೆ, ಅಂದರೆ ಕಲಗಚ್ಚಿನೊಟ್ಟಿಗೆಲ್ಲ ಕೊಡಲಿಕ್ಕೆ ಆಹಾರ. ಆಗ ಅಕ್ಕಿಯೊಟ್ಟಿಗೆ ಸ್ವಲ್ಪ ಹಲಸಿನಕಾಯಿನೆಲ್ಲ ಕಟ್ ಮಾಡಿ ಹಾಕ್ತಾರೆ, ಬೇಯಿಸಿ ಕೊಡೋದು. ಯಾವತ್ತು ಕೊಡ್ತಾರೆ, ಹಲಸಿನಕಾಯಿ ಸೀಸನಲ್ಲಿ ಹಲಸಿನಕಾಯಿ ಕೂಡ ಹಾಕೋದು. ಹಾಗೆ ಪ್ರತಿದಿನ ಹಲಸಿನಕಾಯಿ ತಕೊಂಡು ಹೋಗ್ತೇವೆ ನಾವು.
ಶಬ್ದ ಕೇಳ್ತಾ ಉಂಟಾ? ನಿಮಗೆ ನೋಡಿ ನೋಡಿ ಉದಾಸೀನ ಆಗಿರ್ಬೋದಂತ ನಮ್ಮ ಕೆರೆಯನ್ನು ಅಲ್ವಾ? ನೋಡಿ ನಮ್ಮ ಮಟ್ಟಕ್ಕೆ ಉಂಟು. ನಾನು ಹೇಳುದು ಈಗ ಇಲ್ಲಿ ಹೀಗೆ ನೀರು ಉಂಟಲ್ವಾ, ಇಲ್ಲಿ ಕೆಳಗೆ ಹೋದಾಗ ನಮ್ಮಿಂದ ಮೇಲೆ ನೀರಿರುವುದು ಆ ಒಂದು ವಿಶೇಷ ಅಲ್ಲ. ನಮ್ಮ ಮಟ್ಟಕ್ಕಿಂತಲೂ ಮೇಲೆ ನೀರಿರುವಂಥದ್ದು ಎಲ್ಲ ಕೆಳಗೆ. ಈಗ ಹಾಗೆ ನೋಡಿದರೆ ಅದರಿಂದ ಕೆಳಗಿರುವ ಎಲ್ಲ ಭಾಗದಲ್ಲಿ ನೀರು ಪಸರಿಸಿಕೊಂಡಿರಬೇಕಿತ್ತು. ಒಂದೊಂದು ಪ್ರಕೃತಿಯ ವೈಶಿಷ್ಟ್ಯತೆಗಳು. ಇವಳು ಮಲ್ಲಿ ಫಸ್ಟ್ ಟೈಮ್ ಬರುದಾ ಅಂತ ನೀರಾದ ನಂತರ ತೋಟಕ್ಕೆ. ನಮ್ಮ ಖಾಸಗಿ ಜಲಪಾತ ನಮ್ಮ ಭಾಗದ ಪ್ರತಿ ತೋಟಗಳಲ್ಲಿ ಎಲ್ಲ ಈ ರೀತಿ ನೀರು ಹರಿತಾ ಇರ್ತದೆ. ಸಣ್ಣ ಸಣ್ಣ ಜರಿ, ತೊರೆ, ಹಳ್ಳಗಳು, ಸಣ್ಣ ಪುಟ್ಟ ಜಲಪಾತಗಳು ಎಲ್ಲ ಈ ರೀತಿ ಹರಿತಾ ಇರ್ತದೆ. ಇದು ನಮ್ಮ ತೋಟದ್ದು. ನಮ್ಮ ತೋಟದಲ್ಲಿ 3 ಉಂಟು ಹೀಗಿರೋದು. ಹಾಗೆ ನೋಡಿ, ವಾವ್. ನಾವು ಸಣ್ಣದಿರುವಾಗ ಉಂಟಲ್ವಾ, ಈ ರೀತಿ ನೀರು ಹರಿಲಿಕ್ಕೆ ಪ್ರಾರಂಭ ಆಗುವಾಗ ತೋಟಕ್ಕೆ ಓಡಿಕೊಂಡು ಬರುದು ಇದರಲ್ಲಿ ಆಟ ಆಡಲಿಕ್ಕೆ. ಮತ್ತೊಂದು ಎಂತ ಅಂತ ಹೇಳಿದರೆ, ಈ ಹರಿಯುವ ನೀರಿರ್ತದಲ್ಲ ತುಂಬ ಪರಿಶುದ್ಧವಾಗಿರ್ತದೆ. ಇದರ ಕೆಳಗಡೆ ಇರುವಂತಹ ಕಲ್ಲುಗಳು, ಬಣ್ಣ ಬಣ್ಣದ ಕಲ್ಲುಗಳನ್ನೆಲ್ಲ ತೆಗೆದು ಅದನ್ನು ದೊಡ್ಡ ಕಲ್ಲಲ್ಲಿ ಅರೆದು ಕೈಗೆ ಮದರಂಗಿ ಹಾಕ್ತಾ ಇದ್ದೆವು. ತೋರಿಸ್ತೇನೆ ನಾನು ಯಾವ ರೀತಿ ಅಂತ. ಜಾಸ್ತಿಯಾಗಿ ಕೆಂಪು ಮತ್ತೆ ಹಳದಿ ಬಣ್ಣದ ಕಲ್ಲುಗಳೇ ಸಿಗುದು ನಮಗೆ ಹೆಚ್ಚಾಗಿ. ನೋಡಿ, ಇದು ಹಳದಿ ಬಣ್ಣದ್ದಲ್ವಾ. ಈ ರೀತಿಯ ಕಲ್ಲುಗಳನ್ನೆಲ್ಲ ಹೆಕ್ಕುದು. ಬಣ್ಣ ಬಣ್ಣದ ಕಲ್ಲುಗಳು ಸಿಕ್ಕಿದ ನಂತರ ಅದನ್ನು ದೊಡ್ಡ ಕಲ್ಲಿನಲ್ಲಿ ಅರಿಯುವಂಥದ್ದು. ತೋರಿಸ್ತೇನೆ. ಎಷ್ಟು ದೊಡ್ಡ ಎಲೆ ನೋಡಿ ಅಂತೆ. ಇದು ಉರ್ಸಂಡಿಗೆ ಅಥವಾ ಆಕಿರೆ ಅಂತ ಹೇಳುದಾಯ್ತಾ ನಾವು. ಇದು ಮುಟ್ಟಿದ್ರೆ ಉಂಟಲ್ಲ ಮತ್ತೆ ದಿನ ಇಡೀ ಒಳ್ಳೆ ಕೆಲಸ, ಕೂತ್ಕೊಂಡು ತುರಿಸುವಂಥದ್ದು. ಅಷ್ಟು ತುರಿಕೆ ಈ ಗಿಡ, ತುಂಬ ತುರಿಕೆ. ಇದನ್ನು ಮುಟ್ಟದೆ ಜಾಗ್ರತೆಯಲ್ಲಿ ಈಗ ಹೋಗಬೇಕು. ನೋಡಿ, ಬಣ್ಣ ಬಣ್ಣದ ಕಲ್ಲುಗಳನ್ನೆಲ್ಲ ಹೆಕ್ಕಿ ಈ ರೀತಿ ಕಲ್ಲಲ್ಲಿ ಇಡುವಂಥದ್ದು. ಹೀಗೆ ಕಲ್ಲಲ್ಲಿಟ್ಟು ಇಲ್ಲಿ ಬರುವಂಥ ನೀರನ್ನು ಚಂದ ಕಲ್ಲು ತೊಳೆಯುವುದು ಅಂತ ಒಂದು ಲೆಕ್ಕ. ಫಸ್ಟಿಗೆ ಯಾವುದಾದ್ರೂ ಒಂದು ಬಣ್ಣ ತೆಕ್ಕೊಂಡು ಈ ರೀತಿ ಕಲ್ಲಲ್ಲೇ ಅರಿಯುವುದು ಚಂದಕ್ಕೆ. ಈಗ ಮತ್ತೊಂದು ಬಣ್ಣ ತೆಕ್ಕೊಳ್ಳೋದು. ಈ ರೀತಿ ಬಣ್ಣ ಬಣ್ಣದ ಕಲ್ಲುಗಳಲ್ಲಿ ಯಾವ ಬಣ್ಣ ಚಂದ ಉಂಟು ಅಂತ ನಾವು ಪರೀಕ್ಷೆ ಮಾಡುವಂಥದ್ದು ಆಯ್ತಾ. ಮೊದಲಿಗೆ ಕೆಲವು ಕಲ್ಲೆಲ್ಲ ಈ ರೀತಿ ಕರಗಿ ಹೋಗ್ತದೆ ಬೇಗ, ಚಂದ ಉಂಟು. ಇದು ಸ್ವಲ್ಪ ಕೇಸರಿಯ ರಂಗು ಕಾಣ್ತದೆ, ಚೂರು ಹಳದಿ ಚಂದ ಉಂಟು. ಗಂಧ ತೆಗೆದ ಹಾಗೆ ನೋಡಿ, ಎಲ್ಲ ಡಿಫರೆಂಟ್ ಶೇಡ್ಸ್ ಆಫ್ ಯೆಲ್ಲೋ ಆ್ಯಂಡ್ ರೆಡ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಮೆಹಂದಿ ಹಾಕುವಂಥದ್ದು. ತುಂಬ ನೀರು ಬರ್ತಾ ಇರ್ತದಲ್ಲ, ಅದರ ಬುಡದಲ್ಲಿ ಕೂತ್ಕೊಂಡು ಈ ರೀತಿ ಮೆಹಂದಿ ಹಾಕುವಂಥದ್ದು ಕೈಗೆ. ಯಾರೆಲ್ಲ ಹೀಗೆ ಮಾಡ್ತಾ ಇದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ನೋಡಿ, ಇಲ್ಲಿ ಮಲ್ಲಿ ಕೂಡ ಹಾಕ್ತಾ ಇದ್ದಾಳೆ, ಡಿಫ್ರೆಂಟ್ ಶೇಡಲ್ಲಿ ಅವಳು ಹಾಕ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಮಲ್ಲಿದ್ದೆಷ್ಟು ಚಂದ ಡಿಸೈನ್ ಸೂಪರ್ ಆಗಿ ಮಾಡಿದಾಳೆ. ನೋಡಿ ಅಂತೆ ಎಷ್ಟು ಚಂದ ಕಾಣ್ತಾ ಉಂಟು ಅಂತ. ಸಣ್ಣದಿರುವಾಗ ಇದುವೇ ನಮ್ಮ ತುಂಬ ಇಷ್ಟದ ಆಟ ಆಗ್ತಾ ಇತ್ತು ಮಳೆಗಾಲದಲ್ಲಿ. ಚಂದ ಅಲ್ಲ? ಅಮ್ಮ ಮನೆಗೆ ಹೋದ್ರು. ನಾನು ಮತ್ತೆ ಮಲ್ಲಿ ಕೆಳಗೆ ಇನ್ನೆರಡು ಜರಿ ಉಂಟಲ್ಲ ಜಲಪಾತ, ಅಲ್ಲಿಗೆ ಹೋಗ್ತಾ ಇದ್ದೇವೆ. ಇದು ನಮ್ಮ ತೋಟದ 2ನೇ ಖಾಸಗಿ ಜಲಪಾತ ಆಯ್ತಾ. ನೋಡಿ,
ಇಲ್ಲಿ ಕಲ್ಲುಗಳು ತುಂಬ ದೊಡ್ಡ ದೊಡ್ಡ ಉಂಟು, 2 ಕಲ್ಲು ಉಂಟು, ಹಾಗೆ ಅಲ್ಲಿಂದ ನೀರು ಬೀಳುವಂಥದ್ದು. ಇದು ನಮ್ಮ ತೋಟದ 3ನೇ ಖಾಸಗಿ ಜಲಪಾತ ಆಯ್ತಾ. ನನಗಿದು ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಬೇರು ಹಾಗೆ ದೊಡ್ಡ ಕಲ್ಲು ಎಲ್ಲ ಉಂಟಲ್ಲ, ಅದರ ಮರೆಯಿಂದ ನೀರು ಬರುವಂಥದ್ದು. ಎಷ್ಟು ಚಂದ ಗೊತ್ತುಂಟ. ತುಂಬ ಜೋರು ಮಳೆ ಬಂದು ನೀರಿನ ಹೊರತು ಇನ್ನೂ ಕೂಡ ಜಾಸ್ತಿ ಆಗೋಗುಂಟಲ್ವ ಈ ಜಲಪಾತ, ಮತ್ತು ಕೂಡ ತುಂಬ ಚಂದ ಕಾಣ್ತದೆ. ಈ ಜಲಪಾತದ ಕೆಳಗೆ ನನಗೊಂದು ಚಂದ ಬಣ್ಣದ ಕಲ್ಲು ಸಿಕ್ಕಿದೆ ಆಯ್ತಾ. ಕೈಗೆ ಮದರಂಗಿ ಹಾಕುದಾಯ್ತು. ಹಾಗೆ ಹುಡುಗಿಯರಿಗೆ ತುಂಬ ಇಷ್ಟ ಆಗಿರುವಂತಹ ಲಿಪ್ಸ್ಟಿಕ್ ಶೇಡ್ ಹೇಗೆ ಕಾಣ್ತದೆ ಅಂತ ಒಂದು ಪ್ರಯತ್ನ ಮಾಡ್ತೇನೆ ಆಯ್ತಾ. ಈ ಶೇಡಲ್ಲಿ ಹೇಗೆ ಕಾಣ್ತದೆ ಅಂತ ನೋಡುವ. ವಾವ್, ಚಂದ ಉಂಟು. ಆದರೆ ಇದು ಲಾಂಗ್ ಲಾಸ್ಟಿಂಗ್ ಅಲ್ಲ. ಹೇಗೆ ಕಾಣ್ತದೆ ಅಂತ ಕಮೆಂಟಲ್ಲಿ ತಿಳಿಸಿ ಆಯ್ತಾ. ಸಾಕು, ವಾಶ್ ಮಾಡ್ತೇನೆ. ಇವಾಗ ಮಳೆ ಬರ್ತಾ ಉಂಟು. ಈಗ ಬೇಗ ಮನೆಗೆ ತಲುಪಬೇಕು. ಒಂದೇ ಛತ್ರಿ ಇರುವುದು. ನೋಡುವ, ಜೋರು ಬರಲಿಕ್ಕಿಲ್ಲ ಕಾಣ್ತದೆ. ಒಂದು ವೇಳೆ ಜೋರು ಬಂದರೆ ಉಂಟಲ್ಲ, ಗಮಿಗೆ ಓಡುದೆ ಸೀದಾ. ನಾನಿದು ಎಷ್ಟು ದಿವಸ ಆಯಿತು ಗೊತ್ತುಂಟ, ಇದು ಹೋಗುದು ಅಂತ ಹೇಳಿ ಡಿಲೇ ಆಗ್ತಾ ಉಂಟು ತುಂಬ ಸಮಯದಿಂದ. ನೋಡುವ, ನಾವು ತೋಟದಿಂದ ಮನೆಗೆ ಹೋಗ್ತಾ ಇದ್ದೇವೆ. ಒಂದು ಎಳೆನೀರು ಬೊಂಡ ಕೂಡ ಸಿಕ್ಕಿತು. ಗಾತ್ರದಲ್ಲಿ ತುಂಬ ದೊಡ್ಡ ಉಂಟು, ಕ್ಯಾಮರಾದಲ್ಲಿ ಅಷ್ಟು ದೊಡ್ಡ ಕಾಣ್ತಾ ಇಲ್ಲ. ಬೆಂಗಳೂರಲ್ಲಿ ಒಂದು 100 ರೂಪಾಯಿ ಹೇಳುವಾರ ಅಂತ ಇದಕ್ಕೆ. ನಾನು ಮನೆಗೆ ತಲುಪಿದೆ. ಹಾಗೆ ಇವತ್ತು ಪೋಸ್ಟ್ ಮ್ಯಾನ್ ಬಂದಿದ್ರು. ಹಾಗೆ ನನಗೆ ಒಂದು ಪೋಸ್ಟ್ ಉಂಟು ಅಂತ ಹೇಳಿದ್ರು. ನೋಡಿ, ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಇದು ಎಂತ ಅಂತ ಹೇಳಿದರೆ, ನಮ್ಮ ಹವ್ಯಕರದ್ದೊಂದು ಒಪ್ಪಣ್ಣ ಅಂತ ಒಂದು ಪ್ರತಿಷ್ಠಾನ ಉಂಟು. ಹಾಗೆ ಅದರಲ್ಲಿ ವಿಶೇಷ ಸ್ಪರ್ಧೆ ಅಂತ ನಡೆಸ್ತಾರೆ ಸಮಯದಲ್ಲಿ. ಏಪ್ರಿಲಲ್ಲಿ ಯುಗಾದಿ ಬರ್ತದಲ್ಲ, ಸೌರಮಾನ ಯುಗಾದಿ, ಅದಕ್ಕೆ ನಮ್ಮಲ್ಲಿ ವಿಶು ಅಂತ ಹೇಳುದು. ಆ ಸಮಯದಲ್ಲಿ ನಡೆಸುವಂಥ ಸ್ಪರ್ಧೆ. ಅಂದರೆ ನಮ್ಮ ಸಮಾಜದಲ್ಲಿ ಹವ್ಯಕರಿಗೆ ವಿಶೇಷವಾಗಿ ಕತೆ, ಕವನ, ನಗೆ ಬರಹ, ಮತ್ತೆಂತಪ್ಪ ಹಾಗೆ ಒಂದು 3-4 ವಿಷಯಗಳನ್ನು ಕೊಡ್ತಾರೆ. ಅದನ್ನು ನಾವು ಬರೆದು ಕಳಿಸಬೇಕು. ಹಾಗೆ ನನಗೆ 2023ರಲ್ಲಿ ಏನೋ ಕಾಣ್ತದೆ ಬಹುಮಾನ ಬಂದಿತ್ತು. ಅದರ ಬಹುಮಾನ ನನಗೆ ಈಗ ಕಳಿಸಿದ್ದಾರೆ. ಇದು ಆ ಸಮಯದಲ್ಲಿ ಎಂಥದ್ದು ಇಶ್ಯೂ ಆಗಿ ಈ ಸಲ ಕೊಡುವುದಿಲ್ಲ ಬಹುಮಾನ. ಅಂದರೆ ಜಸ್ಟ್ ಹೆಸರು ಅಷ್ಟೇ ಹೇಳಿದ್ರಷ್ಟೇ, ಯಾರ್ಯಾರಿಗೆ ಬಂದಿದೆ ಅಂತ ಪೇಪರಲ್ಲೆಲ್ಲ ಹೆಸರು ಬಂದಿತ್ತಷ್ಟೇ. ಹಾಗೆ ಮೊನ್ನೆ ಯಾವಾಗಲೂ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ, ನಿಮ್ಮದು ಅಂಚೆ ವಿಳಾಸ ಕೊಡ್ತೀರಾ, ನಿಮಗೆ ಒಪ್ಪಣ್ಣ ಅದರಲ್ಲಿ ಬಹುಮಾನ ಬಂದಿತ್ತಲ್ಲ ಅದನ್ನು ಕಳಿಸ್ತೇವೆ ಅಂತ ಹೇಳಿದರು. ಎಷ್ಟು ಸಮಯ ಆದ ನಂತರ, 3 ವರ್ಷ ಆಯ್ತಾ ಅಂತ ಅಲ್ವಾ. ಹಾಗೆ ಅದು ನಮಗೆ ಸೇರಬೇಕು ಅಂತ ಇದ್ದರೆ ಹೇಗಾದರೂ ಯಾವಾಗಾದರೂ ಸೇರ್ತದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ನನಗೆ ಹಾಗೆ ಪ್ರಶಸ್ತಿ ಪತ್ರಗಳನ್ನೆಲ್ಲ ನಾನು ಸಂಗ್ರಹ ಮಾಡಿ ಇಡ್ತೇನೆ. ನನ್ನದೊಂದು ಒಂದ್ಸಲ ವ್ಲಾಗ್ ಮಾಡಿ ಹಾಕ್ತೇನೆ ನಾನು ಯಾವಾಗಾದರೂ. ತುಂಬ ಪ್ರಶಸ್ತಿ ಪತ್ರಗಳು ಶಾಲೆಯಲ್ಲಿ ಹೋಗುವ ಸಮಯದ್ದು, ಕಾಲೇಜಿಗೆ ಹೋಗುವ ಸಮಯದ್ದೆಲ್ಲ ಸುಮಾರು ಉಂಟು. ಹಾಗೆ ಅದನ್ನೆಲ್ಲ ಮಾಡ್ತೇನೆ. ಹಾಗೆ ಅದಕ್ಕೆ ಇದೊಂದು ಸೇರ್ಪಡೆ ಆಯಿತು. ಪ್ರಶಸ್ತಿ ಪತ್ರ ಅಂತ ಕಾಣ್ತದೆ. ನೋಡುವ, ನಾನಿದನ್ನು ನಿಮಗೀಗ ತೆಗೆದು ತೋರಿಸ್ತೇನೆ. ನೋಡಿ, ಇದುವೇ ನೋಡಿ, ರಮ್ಯಾ ನೆಕ್ಕರೆಕಾಡು 2023ರ ವಿಶೇಷ ಸ್ಪರ್ಧೆಯಲ್ಲಿ ಕಥೆಯಲ್ಲಿ ಪ್ರಥಮ ಬಹುಮಾನ ಅಂತ ಕಳಿಸಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ನೋಡಿ. ನಾನು ಇದನ್ನು ನಿರೀಕ್ಷೆ ಮಾಡಲಿಲ್ಲ, ಅದನ್ನು ಅವತ್ತಿಗೆ ಬಿಟ್ಟಿದ್ದೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಎಂಥದ್ದು ಉಂಟು, ನೋಡುವ ಎಂತ ಅಂತ. ನನಗೆ ಈ ಪ್ರಶಸ್ತಿ ಪತ್ರ ನೋಡಿ ತುಂಬ ಖುಷಿಯಾಯಿತು. 2023ನೇ ಇಸವಿ ಅಂತ ಹೇಳಿದರೆ ತುಂಬ ಎಂತಲ್ಲ, ಆದರೆ 3 ವರ್ಷದ ಬಳಿಕ ಅವರಾದರೂ ಕೊಟ್ರಲ್ವ ನೋಡಿ. ಅಂದರೆ ನನ್ನದು ಇದನ್ನೆಲ್ಲ ನೋಡಿದಾಗ ಒಂದು ಅನ್ನಿಸ್ತದೆ, ನಮಗೆ ಸೇರಬೇಕಿದ್ದದ್ದು ನಮಗೆ ಸಿಗಲಿಲ್ಲ ಅಂತ ಹೇಳಿದರೆ
ನಾವು ಅದಕ್ಕೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಅದು ನಮಗೆ ನಮ್ಮ ಹಣೆಯಲ್ಲಿ ಇದು ನಮಗೆ ಸಿಗಲೇಬೇಕಂತ ಬರೆದಿದ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಸಿಕ್ಕಿಯೇ ಸಿಗ್ತದೆ ಅಂತ ಹೇಳೋದಕ್ಕೆ ನಮ್ಮದು ಅಂತ ಹೇಳೋ ಇದಿರ್ತದಲ್ಲ, ಅದು ಸಿಗಲಿಕ್ಕೆ ತಡವಾದರೂ ಪರವಾಗಿಲ್ಲ, ಸಿಕ್ಕೇ ಸಿಗ್ತದೆ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬಹುದು. ವಾವ್, ಕಥೆಯಲ್ಲಿ ಪ್ರಥಮ ಅಂತ ನಾನು ಯಾವ ಕತೆ ಬರೆದದ್ದು ಅಂತ ನೆನಪಿಲ್ಲ ನನಗೆ. ಮಿಡಿ ಉಪ್ಪಿನಕಾಯಿ ಅಂತ ಆಗಿರಬಹುದು ಬಹುಶಃ. ಹೌದು, ಕಾಣ್ತದೆ. ನೋಡುವ, ನಾನು ಸ್ವಲ್ಪ ರಿಸರ್ಚ್ ಮಾಡ್ತೇನೆ. ನನಗೆ ನಾನು ತುಂಬ ಕತೆಗಳನ್ನು ಬರೆದಿದ್ದೇನೆ. ಕೊಡಗಿನ ಗೌರಮ್ಮ ಪ್ರಶಸ್ತಿ ನನಗೆ 2021ನೇ ಇಸವಿಯಲ್ಲಿ ಸಿಕ್ಕಿದೆ. ನಮ್ಮ ಹವ್ಯಕ ಮಾತೃಮಂಡಳಿ ಸಹಯೋಗದಲ್ಲಿ ನಡೆಸಿದಂತಹ ಸ್ಪರ್ಧೆ ಅದು. ಅದರಲ್ಲಿ ಅಖಿಲ ಭಾರತದ ಎಲ್ಲ ಮಹಿಳೆಯರಿಗೆ ಭಾಗವಹಿಸಬಹುದು. ನಾನಾಗ ಕಲಿತಾ ಇದ್ದೆ. ಆಗ ಒಬ್ಬ ಕಾಲೇಜು ವಿದ್ಯಾರ್ಥಿನಿ ಆಗಿದ್ದುಕೊಂಡು ಭಾಗವಹಿಸಿ ನನಗೆ ಪ್ರಥಮ ಬಹುಮಾನ ಬಂದು ಕೊಡಗಿನ ಗೌರಮ್ಮ ಪ್ರಶಸ್ತಿ 2021ನೇದಕ್ಕೆ ನಾನು ಭಾಜನಳಾಗಿದ್ದೆ. ಹಾಗೆ ಆ ಸಮಯದಲ್ಲಿ ನನಗೆ ಅಲ್ಲಿ ಕರೆಸಿ ಗುರುಗಳ ಕೈಯಿಂದ ಎಲ್ಲ ಪ್ರಶಸ್ತಿ ಕೊಡಿಸುವ ಇದೆಲ್ಲ ಇತ್ತು. ಆದರೆ ನಾನು ಕೊರೋನಾ ಸಂದರ್ಭದಲ್ಲಿ ಆ ಪ್ರಶಸ್ತಿಗೆ ಪಾತ್ರಳಾದದ್ದು. ಹಾಗಾಗಿ ನನಗೆ ಎಲ್ಲಿಗೆ ಹೋಗ್ಲಿಕ್ಕೆ ಇರಲಿಲ್ಲ. ಇಲ್ಲಿಗೆ ಪ್ರಶಸ್ತಿ ಪತ್ರ ಕಳುಹಿಸಿದ್ರು. ಹಾಗೆ ಅದಕ್ಕೆ ಕತೆ ಬರೆದಿದ್ದೆ. ಮತ್ತೆ ವಿಶೇಷ ಸ್ಪರ್ಧೆಗೆ ಕೂಡ ಕತೆ ಬರೆದಿದ್ದೆ. ಮತ್ತೆ ಸುಮ್ಮನೆ ಹಾಸ್ಯ ಬರಹ ಅಂತ ಸುಮಾರು ಹವ್ಯಕದಲ್ಲಿ ಕತೆ ಲಘು ಬರಹಗಳನ್ನೆಲ್ಲ ಬರೆದಿದ್ದೇನೆ. ಹಾಗೆ ನನಗೆ ಇದಕ್ಕೆ ಯಾವುದು ಬರ್ದದಂತ ಕೂಡ ಮರೆತು ಹೋಗಿದೆ. ಆದರೆ ತೋರಿಸ್ತೇನೆ. ತುಂಬ ಜನ ಕಳಿಸ್ತಾರೆ. ಅಂದರೆ ನಮ್ಮ ಕಡೆಯಿಂದ ಯಾರಾದರೂ ನೋಡೋರಿದ್ದವರು ಗೊತ್ತಿರ್ಬೋದು. ತುಂಬ ಬರಹಗಳು ಅಲ್ಲಿಗೆ ಹೋಗ್ತದೆ. ಎಷ್ಟೋ ಜನರು ಬರೆದು ಹಾಕ್ತಾರೆ. ತುಂಬ ಸಲ ಕೊಟ್ಟಿದ್ದೇನೆ, ಇನ್ನು ಕೂಡ ನನಗೆ ಅದರಲ್ಲಿ ಪ್ರಶಸ್ತಿ ಬರಲಿಲ್ಲ. ನೋಡುವ, ಮುಂದೆ ಕೂಡ ಇನ್ನು ಅವಕಾಶ ಸಿಕ್ಕಿದ್ರೆ ಸಿಗ್ಬೋದು ನನಗೆ ಕೂಡ ಅಂತೆಲ್ಲ ಹೇಳ್ತಾರೆ. ಹಾಗೆ ಇದೊಂದು ಎನ್ವೆಲೋಪಲ್ಲಿ ಎಂತ ಉಂಟು ಅಂತ ನೋಡ್ತೇನೆ. ನನಗೆ ನಗದು ಸಿಕ್ಕಿದೆ, ಅದರ ಜೊತೆಗೆ ಒಂದು ಪತ್ರ ಕಳಿಸಿದ್ದಾರೆ. ಆಯಿತಾ, ಇದನ್ನು ನೋಡಿ ನನಗೆ ತುಂಬ ಒಂದು ಖುಷಿ ಆಯಿತು. ಎಂತ ಅಂತ ಹೇಳಿದರೆ, ನೀವು ಓದ್ತಾ ಇರಬಹುದು, ಒಂದು ಸ್ವಲ್ಪ ಎಂಥ ನಿರ್ಬಂಧನೆಗಳೆಲ್ಲ ಬಂದು ಪ್ರತಿಷ್ಠಾನದ ಕೈ ಕಟ್ಟಿ ಹಾಕಿತ್ತು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಕೊಡಲಿಕ್ಕಾಗಲಿಲ್ಲ. ಆದರೆ ಅವರು ಕ್ಷಮೆ ಕೂಡ ಕೇಳಿ ನನಗೆ ಬಹುಮಾನ ಕಳಿಸಿದಾರಲ್ವಾ, ಇದಕ್ಕಿಂತ ಇನ್ನೆಂತ ಬೇಕು. ಒಂದು ನಿರೀಕ್ಷೆ ಇಲ್ಲದೆ 3 ವರ್ಷಗಳ ನಂತರ ಈ ಬಹುಮಾನ ನನ್ನ ಕೈಗೆ ಸೇರಿದ್ದು ಖುಷಿಯಾಯಿತು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.